ಇಟ್ಕೊಂಡು ಮಾಡೋದ್ರಿಂದ ಬಹಳ ಕಷ್ಟ. ಚಾಲೆಂಜಿಂಗ್ ಆಗಿರುತ್ತೆ. ಇಲ್ಲ, ಅದು ಮಕ್ಕಳಂದ್ರೆ ನಂಗೆ ಮುಂಚೆಯಿಂದನೂ ತುಂಬ ಇಷ್ಟ ಆ್ಯಂಡ್ ತುಂಬ ಫ್ರೆಂಡ್ಲಿಯಾಗಿ ಇರ್ತಾರೆ ಅವರೆಲ್ಲ. ಸೊ ಫಸ್ಟ್ ಡೇಯಿಂದನೇ ತುಂಬ ಫ್ರೆಂಡ್ಲಿ ಆಗಿಬಿಟ್ರು. ಅವ್ರನ್ನೆಲ್ಲ ಎತ್ಕೊಂಡು ಡೈರೆಕ್ಷನ್ ಮಾಡಿದ್ದೀವಿ. ಸೊ ಫ್ರೆಂಡ್ಲಿಯಾಗಿ ಫ್ಯಾಮಿಲಿ ಥರ ಇತ್ತು. ಈಗೀಗ ಮಕ್ಳ ಸಿನಿಮಾಗಳೇ ಬರಲ್ಲ, ಅವ್ರಿಗೆ ಮಕ್ಕಳಿಗೆ ಅಂತ ಸಾಂಗ್ಸು ಇಲ್ಲ. ಸೊ ಆ ಥರದ್ದು ಇನ್ಸ್ಟಾಗ್ರಾಮ್ ಟ್ರೆಂಡ್ಸ್ಗೆ ಒಂದು ರೀಲ್ಸ್ ಮಾಡೋದಕ್ಕೂ ಸಾಂಗ್ ಇಲ್ಲ ಆ್ಯಂಡ್ ಒಳ್ಳೆ ಸಿನಿಮಾಗಳಿಲ್ಲ, ಮಕ್ಕಳು ಎಂಜಾಯ್ ಮಾಡೋಂಥದ್ದಿಲ್ಲ, ಸೋಷಿಯಲ್ ಮೆಸೇಜ್ ನೋಡ್ಕೊಂಡು ಬೆಳೆಯುವಂಥದ್ದಿಲ್ಲ. ಅದನ್ನು ನಾನು ಸ್ಟೋರಿ ಲೈನ್ ಹೇಳಿದ ತಕ್ಷಣ ಆ್ಯಕ್ಚುಲಿ ನನ್ನ ಫ್ರೆಂಡ್ ಅರುಣ ಅಂತ, ಅವರು ಅರುಣ ಗೌಡ್ರು ಟೇಕ್ ಓವರ್ ಮಾಡಿ ಅದನ್ನು ರಿಲೀಸ್ ಮಾಡಿದ್ರೆ ತುಂಬ ಖುಷಿ ಆಗ್ತಿದೆ. ಆಲ್ ದಿ ಬೆಸ್ಟ್ ಎಲ್ರಿಗೂ. ಎಲ್ಲರೂ ಬಂದು ನೋಡಿ. ಒಂದು ಎಜುಕೇಷ್ನಲ್ ಮೂವಿ, ಚಿಲ್ಡ್ರನ್ ಮೂವಿ, ತುಂಬ ಚೆನ್ನಾಗಿದೆ. ಪ್ಲೀಸ್ ಕಮ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು. ಸೊ ಫೈನಲಾಗಿ ಇವತ್ತು ಡಿಸ್ಟ್ರಿಬ್ಯೂಟರ್ ವೆಂಕಟ್ ಗೌಡ್ರು ತುಂಬ ಸಪೋರ್ಟ್ ಮಾಡಿ, ಅವರೇ ನಾರಾಯಣಗೌಡ್ರ ಜೊತೆ ಕನೆಕ್ಟ್ ಮಾಡಿಕೊಟ್ಟಿದ್ದು ನನಗೆ ಸ್ಟಾರ್ಟಿಂಗು. ಸೊ ಸಿನಿಮಾ ಕಂಪ್ಲೀಟು ಆಯಿತು, ರಿಲೀಸ್ಗೂ ಬಂತು, ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ಸಾಂಗ್ಸ್ ತುಂಬ ಪ್ರೀತಿಯಿಂದ ತುಂಬ ಎಫರ್ಟ್ ಹಾಕಿ ಮಾಡಿದ್ದೀವಿ. ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀವಿ, ದೊಡ್ಡವ್ರಿಗೂ ಇಷ್ಟ ಆಗೋ ಥರ ಇದೆ ಆ್ಯಕ್ಚುಲಿ ಸಾಂಗ್ಸ್. ಸೊ ಒಂದು ಅಮ್ಮ ಸಾಂಗ್ ಇದೆ, ಅದನ್ನು ಮಾಡಬೇಕಾದ್ರೆ ಉಳಿದವ್ರ ಕಣ್ಣಂತೇಳಿ ಒಂದು ಸಾಂಗ್ ಇತ್ತು, ಅಮ್ಮನ ಸಾಂಗ್ ಇತ್ತು, ತಾರಾ ಅವ್ರ ಮೇಡಮ್ ಮೇಲೆ ಇತ್ತು. ಅದನ್ನು ತಲೆಯಲ್ಲಿ ಇಟ್ಕೊಂಡು ಆ ಥರ ಬರಬೇಕು, ಅಷ್ಟು ಪ್ರೀತಿಯಿಂದ ಇರಬೇಕು ಅಂತ ಮಾಡಿದ್ದು. ಇವೊಂದು ಮೋಟಿವೇಶ್ನಲ್ ಸಾಂಗ್ನ ಸ್ವಲ್ಪ ರಾಕ್ ಸಾಂಗ್ ಥರ ಮಾಡಿದ್ದೀವಿ, ಅದು ನೀವು ನೋಡಿರ್ತೀರ. ಸೊ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀವಿ. ಸೊ ಎಲ್ಲ ಮಕ್ಕಳು, ಈಗಿನ ಕಾಲದ ಮಕ್ಕಳು ಈ ಥರ ಸಿನಿಮಾಗಳು ನೋಡ್ತಾ ಇಲ್ಲ. ನಾವೆಲ್ಲ ಚಿಕ್ಕದ್ರಿಂದ ನೋಡ್ಕೊಂಬತ್ತೀವಿ, ಚಿನ್ನಾರಿ ಮುತ್ತ ಆ ಥರದ್ದೆಲ್ಲ, ಬಟ್ ಈಗೆಲ್ಲ ಇಲ್ಲ ಆ ಥರದ್ದು. ಸೊ ಈ ಟ್ರೆಂಡ್ ಸ್ಟಾರ್ಟ್ ಆಗಿ ಮತ್ತೆ ಮಕ್ಕಳಿಗೆ ಸಿನಿಮಾ ಇರಲಿ, ಮಕ್ಕಳಿಗೋಸ್ಕರ ಏನೋ ಒಂದು ಕಂಟೆಂಟ್ ಇರಬೇಕು ಚೆನ್ನಾಗಿರೋದು. ಅವ್ರ ಮಾರಲ್ ಸ್ಟೋರೀಸ್ನೆಲ್ಲ ನೋಡಿಕೊಂಡು ಅದನ್ನು ಚಿಕ್ಕದಾಗಿ ಅಳವಡಿಸ್ಕೊಂಡು ಒಂದು ಒಳ್ಳೆ ಸಿಟಿಸನ್ ಆಗಿ, ಒಳ್ಳೆ ನಾಗರಿಕರಾಗಿ ಆಚೆ ಬರ್ತಾರೆ ಅಂತ ಈ ಸಿನಿಮಾ ಮಾಡಿದ್ದು. ಆ್ಯಂಡ್ ಇವತ್ತು ಇಷ್ಟು ಮಕ್ಕಳು ಎಂಜಾಯ್ ಮಾಡಿದ್ದು, ಕಿರ್ಚಾಡಿದ್ದು ನೋಡಿದ್ರೆ ತುಂಬ ಖುಷಿ ಆಯಿತು ನನಗೆ. ಚೆನ್ನಾಗಿ ಅನಿಸ್ತಿದೆ. ಇಷ್ಟೊಂದು ಕ್ರೌಡ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಂಡ್ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದ್ರು. ಸೊ ತುಂಬ ಖುಷಿ ಆಗ್ತಿದೆ. ಚೆನ್ನಾಗಿ ಬಂದಿದೆ. ತುಂಬ ರಾ ಆಗಿ, ತುಂಬ ಕ್ಲೀನಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸ್ತಿದೆ ಸ್ಕ್ರೀನ್ ಮೇಲೆ. ತುಂಬ ಚೆನ್ನಾಗಿ ಬಂದಿದೆ, ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದಿದೆ. ಆ್ಯಂಡ್ ಇವರೆಲ್ಲ ಇಷ್ಟಪಟ್ಟಿರೋದು ನೋಡಿ ಇನ್ನೂ ಖುಷಿ ಆಗ್ತಿದೆ. ಎಲ್ಲ ತುಂಬ ಖುಷಿ ಪಡ್ತಾ ಇದ್ದಾರೆ. ತುಂಬ ಎಲ್ಲ ಫ್ಯಾಮಿಲಿ ಅವ್ರ ಮಕ್ಕಳು ಎಲ್ಲ ಕರ್ಕೊಬಂದು ನೋಡ್ತಾ ಇದ್ದಾರೆ. ಎಲ್ಲ ಸ್ಕೂಲ್ನವ್ರಿಗೆಲ್ಲ ಅಪ್ರೋಚ್ ಮಾಡಿದ್ದೀವಿ, ಎಲ್ಲ ಬಂದು ಸಿನಿಮಾ ನೋಡ್ತೀವಿ ಅಂತ ಹೇಳಿದ್ದಾರೆ. ನಾಳೆ ಒಂದು 250 ಜನ ನೋಡ್ತಾ ಇದ್ದಾರೆ. ಡೈಲಿ ಒಂದು 200-250 ಜನ ಸ್ಕೂಲ್ನವ್ರು ಬಂದು ನೋಡ್ತಾ ಇದ್ದಾರೆ. ಫ್ಯಾಮಿಲಿ ಅವ್ರ ಮಕ್ಕಳು ಕರ್ಕೊಬಂದು ಸಿನಿಮಾ ತೋರಿಸ್ತಾರೆ. ಸಿನಿಮಾ ಚೆನ್ನಾಗಿದೆ, ನಾವು ಚೆನ್ನಾಗಿ ಮಾಡಿದ್ವಿ, ನಮ್ಮ ಡೈರೆಕ್ಟ್ರು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಎಲ್ಲ ಪಬ್ಲಿಕ್ ಅವೇರ್ನೆಸ್ ಸಿನಿಮಾ, ಪಿಕ್ಚರು. ಎಲ್ಲರೂ ಬಂದು ನೋಡಿ ಸಿನಿಮಾ, ಮಕ್ಕಳೆಲ್ಲ ಕರ್ಕೊಬಂದು ನೋಡಿ. ನಿಮ್ಮ ಮಕ್ಳಿಗೂ ಒಳ್ಳೆ ಇದೇ ಥರ ಬಂದು ಅವರು ಜೀವನದಲ್ಲಿ ಈ ಥರ ಒಳ್ಳೆ ಮುಂದೆ ಬರಲಿ ಅಂತ ಇದೊಂದು ಮೆಸೇಜ್ ಇದೆ ಸಿನಿಮಾ. ಪಬ್ಲಿಕ್ಕಿಗೂ ಮೆಸೇಜ್ ಇದೆ, ಸರ್ಕಾರಕ್ಕೂ ಮೆಸೇಜ್ ಇದೆ. ಇದು ಬಂದು ಸಿನಿಮಾ ಮಕ್ಕಳೆಲ್ಲ ಕರ್ಕೊಂಡು ಸಿನಿಮಾ ತೋರಿಸಿ. ಇಲ್ಲ, ನಾವು ಹೇಳ್ತಾ ಎಲ್ಲ ಯಾರು ನಮ್ಮ ಸ್ನೇಹಿತರೆಲ್ಲ ಅವರು ಟಿಕೆಟ್ ಇದು ಮಾಡಿದ್ದಾರೆ, ಅವರೆಲ್ಲ ಕರ್ಕೊಂಡ್ಬಂದು ಮಕ್ಕಳೆಲ್ಲ ಬಂದು ಪಿಕ್ಚರ್ ನೋಡ್ತಾ ಇದ್ದಾರೆ. ಸ್ಕೂಲ್ಗೆ ಹೇಳಿದ್ದೀವಿ, ಅವರೆಲ್ಲ ನೋಡ್ತಾ ಇದ್ವಿ ಅಂತ ಹೇಳ್ತಾರೆ. 5 ಜನ ಮಕ್ಕಳು ತುಂಬ ಒಳ್ಳೆ ಮೂವಿ ಮಾಡಿದ್ದಾರೆ. ಆ ಮಕ್ಕಳು ಕೈಲಿ ಮಾಡಿಸಿದ ಡೈರೆಕ್ಟ್ರಿಗೆ ಧನ್ಯವಾದಗಳು, ಹಾಗೂ ನಿರ್ಮಾಪಕರಾದ ನಾರಾಯಣಗೌಡರಿಗೂ ಧನ್ಯವಾದಗಳು. ಇವತ್ತು ಏನು ನಡೀತಾ ಇದೆ ಪ್ರಪಂಚದಲ್ಲಿ ಆಗಲಿ, ನಮ್ಮ ಏರಿಯಾಗಳಲ್ಲಿ ಸುತ್ತಮುತ್ತ ಏನು ನಡೀತಾ ಇದೆ ಅದನ್ನು ಫಿಲಮ್ ಮುಖಾಂತರ ತೋರಿಸಿದ್ದಾರೆ. ಆ ಫಿಲಮ್ ಏನು ಅಂತ ಒಂಚೂರು ಹೇಳ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ದಯವಿಟ್ಟು ಎಲ್ಲ ಸ್ಕೂಲ್ ಮಕ್ಕಳುಗಳು ಬಂದು ನೋಡಲಿ, ಪೇರೆಂಟ್ಸ್ಗಳು ಕರ್ಕೊಂಬಂದು ತೋರಿಸಿದ್ರೆ ಆ ಮಕ್ಳುಗಳಿಗೂ ನಾಳೆ ದಿವಸ ಏನು ಮಾಡಬೇಕು, ಮುಂದಿನ ಫ್ಯೂಚರಲ್ಲಿ ಹೇಗಿರಬೇಕು ಅನ್ನೋದು ಗೊತ್ತಾಗುತ್ತೆ. ಒಂದು ತಾಯಿಗೋಸ್ಕರ ಮೂವಿ ಮಾಡಿರೋದಿದು. ಆ ಮಕ್ಕಳು ಎಷ್ಟು ನಗ್ತಾ ಇರ್ತಾರೆ ಸ್ಟಾರ್ಟಿಂಗಲ್ಲಿ, ಅವ್ರ ಮನೆಯವ್ರಿಗೆ ಏನಾರು ಆದಾಗ ಎಷ್ಟು ಫೀಲ್ ಆಗ್ತಾರೆ ಅನ್ನೋದನ್ನ ಈ ಮೂವಿಲಿ ತೋರಿಸಿದ್ದಾರೆ. ಮೇನ್ ಕಂಟೆಂಟ್ನ ಹೇಳ್ಬಾರ್ದು. ದಯವಿಟ್ಟು ಎಲ್ಲ ಸ್ಕೂಲ್ ಮಕ್ಕಳುಗಳು ಪೇರೆಂಟ್ಸ್ಗಳು ಕರ್ಕೊಂಬಂದು ಈ ಮೂವಿ ನೋಡಲಿ ಅಂತ ಹೇಳ್ತೀನಿ, ಆಶಿಸ್ತೀನಿ. ಥ್ಯಾಂಕ್ ಯು. ಈ ಸಮಾಜಕ್ಕೆ ಹೇಳಬೇಕು ಅಂತಂದರೆ ಈಗಿನ ಮಕ್ಕಳಲ್ಲಿ ನಾವು ಹಿಂದೆಗಡೆ ನೋಡ್ತಿದ್ದೆ ಇಂಥ ಸಿನಿಮಾಗಳು ಈಗ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಮಕ್ಕಳಿಗೆ ಒಳ್ಳೆ ಸಮಾಜಕ್ಕೆ ಒಳ್ಳೆ ಉತ್ತರ ಕೊಟ್ಟಿದ್ದಾರೆ. ಯಾಕೆಂದರೆ ಒಂದು ತಾಯಿಗೆ ಆದಾಗ ಒಂದು ಮನೇಲಿ ಹೆಂಗೆ ಅಂತ ಅಂದ್ಬಿಟ್ಟು ಮಕ್ಕಳುಗಳಲ್ಲಿ ಫೀಲಿಂಗ್ ಬರುತ್ತಲ್ಲ ಈಗಿನ ಮಕ್ಕಳಲ್ಲಿ. ಸೊ ಚೆನ್ನಾಗಿ ಮಾಡಿದ್ದಾರೆ, ಇಷ್ಟು ಹೇಳ್ಬೋದು. ಪಂಚರತ್ನ ಮಾಡಿದ್ದೀನಿ. ಆ್ಯಕ್ಚುಲಿ ಈಗಿನ ಕಾಲದ ಪೇರೆಂಟ್ಸ್ ಏನಂದರೆ ಮಕ್ಕಳು ಮೊಬೈಲೇ ಮುಟ್ಬಾರ್ದು, ಬರೀ ಓದಬೇಕು ಅಂತ ಹೇಳ್ತಾ ಇದ್ದಾರೆ. ಓದಬೇಕು, ಅದನ್ನು ನಾನು ಇಲ್ಲ ಅಂತ ಹೇಳಲ್ಲ. ಒಂದು ನಾಲೆಡ್ಜ್ ಇರಬೇಕು ಮಕ್ಕಳಿಗೆ, ಅದ್ರ ಬೇಸ್ ಮೇಲೆ ಓದಬೇಕು. ನಂತರ ಫೋನ್ ಕೊಡಿ, ನಾನು ಫೋನ್ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ಫೋನ್ ಕೊಡಿ, ಬಟ್ ಅವ್ರು ಏನು ನೋಡ್ತಾ ಇದ್ದಾರೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಿ. ಮತ್ತು ಲಿಮಿಟೆಡ್ ಟೈಮ್ ಅಂತ ಫಿಕ್ಸ್ ಮಾಡಿ ಫೋನ್ ಕೊಡಿ, ಆಯಿತಾ? ನೀವು ಫೋನ್ ಕೊಟ್ರೇ, ಇವಾಗ ಆಗಿನ ಕಾಲದಲ್ಲಾದರೆ ಫೋನು ಮೊಬೈಲ್ ಏನಿರಲಿಲ್ಲ. ಸೊ ಅವ್ರು ಏನಾದ್ರು ಕಲಿಬೇಕು ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಇವಾಗ ನಮ್ಮ ಕೈಲೊಂದು ಫೋನ್ ಬಂದು ಅದು ತುಂಬ ನಮ್ಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದೆ ಅಂದರೆ, ನಾವು ಕೂತಿದ್ದ ಜಾಗದಲ್ಲೇ ಬ್ರಹ್ಮಾಂಡದಲ್ಲೇ ಏನು ನಡೀತಾ ಇದೆ ಅನ್ನೋದು ತಿಳ್ಕೊಬೋದು. ಆದ್ದರಿಂದ ನೀವು ನಿಮ್ಮ ಮಕ್ಕಳಿಗೆ ಫೋನ್ ಕೊಡಿ, ಬಟ್ ಅವ್ರು ಏನು ನೋಡ್ತಾ ಇದ್ದಾರೆ ಅನ್ನೋದನ್ನ ಒಂದು ಲಿಮಿಟೆಡ್ ಟೈಮ್ ಅಲ್ಲಿ ಫೋನ್ ಕೊಟ್ಟು ಚೆಕ್ ಮಾಡಿ, ಅವ್ರ ಜೊತೆ ಪಕ್ಕದಲ್ಲೇ ಕುತ್ಕೊಂಡು ನೀವು ನೋಡುವಾಗಲೂ ತೋರಿಸಿ. ಆಮೇಲೆ ಈ ಥರ ಇರಬೇಕು ಅನ್ನೋದ್ರ ಬಗ್ಗೆ ಮಾರಲ್ ಸ್ಟೋರೀಸು ಅದನ್ನ